ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಕ್ ಸೀರೀಸ್ಗೆ ಸ್ವಾಗತ. ಇದು ಡೇ 41. ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಆಸೆಗಳನ್ನು ಇಟ್ಕೊಂಡಿರ್ತೀವಿ. ನಾ ಇದನ್ನು ತಗೋಬೇಕು, ಅದನ್ನು ತಗೋಬೇಕು, ದೊಡ್ಡ ಮನೇನ ಕಟ್ಟಿಸ್ಬೇಕು, ಒಂದು ಕಾರನ್ನು ತಗೋಬೇಕು ಅಂಥೇಳಿ. ಬಟ್ ಜೀವನದಾಗ ಏನಂತ ಹೇಳಿದರೆ ನಮಗೆ ಬೇಕಾಗಿದ್ದು ಎಲ್ಲ ನಮಗೆ ಸಿಗಲ್ಲ. ಹಾಗಂತ ಹೇಳಿ ಟ್ರೈ ಮಾಡದೆ ಕೂಡೋದು ಒಂದು ಹೇಡಿತನ. ಸೊ ನಮ್ಮ ಕೈಯಲ್ಲಿ ಎಷ್ಟು ಎಫರ್ಟ್ಸ್ ಆಗ್ತೈತಲ್ಲ ಅಷ್ಟು ಎಫರ್ಟ್ಸ್ ನಾವು ಹಾಕ್ಕೊಂತಿರ್ಬೇಕು. ನನ್ನ ಈ ಸೀರೀಸ್ ಒಳಗೆ ನಾ ಫಿಟ್ನೆಸ್ಸಿಗಾಗಿ, ನನ್ನ ಟ್ರಾನ್ಸ್ಫಾರ್ಮೇಷನಿಗಾಗಿ ಎಷ್ಟು ಬೇಕು ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ನನ್ನ ಬೆಸ್ಟ್ ಎಫರ್ಟ್ಸನ್ನು ನಾನು ಅಲ್ಲಿ ಕೊಡ್ತಿದ್ದೀನಿ. ಈ ಎಫರ್ಟ್ಸ್ಗಳ ನಡುವೆ ನಾವು ನಮ್ಮ ಫಿಟ್ನೆಸ್ ಅಂತ ಹೇಳಿ ಫ್ಯಾಮ್ಲಿನ ಇಗ್ನೋರ್ ಮಾಡೋಕ್ಕೆ ಬರಲ್ಲ. ಸೊ ಇವತ್ತು ನಾನು ಒಂದು ರೆಸಾರ್ಟ್ ನಮ್ಮ ಶಿವಮೊಗ್ಗದಲ್ಲಿ ಹೋಗಿದ್ದೆ. ನನ್ನ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ನಾನು ಇಲ್ಲಿ ಸ್ಪೆಂಡ್ ಮಾಡಿದೆ. ನೀವು ಏನು ಸೋಷಿಯಲ್ ಮೀಡ್ಯಾದೊಳಗೆ ನೋಡ್ತಿರಲ್ಲ, ಯಾರಾದರೂ ಫಿಟ್ನೆಸ್ ಅಂತ ಬಂದರೆ ಹುಚ್ಚರ ಥರ 24 ತಾಸು ಜಿಮ್ಮಲ್ಲೇ ತೋರಿಸ್ತಾರೆ. ಬಟ್ ನೀವು ಕಾಮನ್ ಹ್ಯೂಮನ್, ಕಾಮನ್ ಬೀಯಿಂಗ್ ಏನದಿವಲ್ಲ, ಫ್ಯಾಮ್ಲಿ ಜೊತೆನೂ ಈಕ್ವಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಈ ವಿಡಿಯೋದೊಳಗೆ ನೋಡಿರಿ, ನಾನು ನಿಮ್ಗೆ 100% ಡಯಟ್ ಮಾಡೋಣತ್ತಿಲ್ಲ, 100% ಟ್ರೈನಿಂಗ್ ಮಾಡೋಣತ್ತಿಲ್ಲ. ಕ್ವಾಲಿಟಿ ಟ್ರೈನಿಂಗ್ ಮಾಡಿರಿ, ಕ್ವಾಲಿಟಿ ಡಯಟನ್ನು ಮಾಡಿರಿ, ನಿಮ್ಮ ಫ್ಯಾಮ್ಲಿ ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿರಿ. ಸೊ ಇದರಿಂದ ನಿಮ್ದು ಮೆಂಟಲ್ ಹೆಲ್ತ್ನೂ ಭಾಳ ಇಂಪ್ರೂವ್ ಆಗ್ತೈತಿ ಆ್ಯಂಡ್ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ನಿಮ್ಮದು ಬೆಟರ್ ಆಗ್ತೈತಿ.